ಅಂದ್ಬಿಟ್ಟು ನಮ್ಮ ಮಾಡಿ ಹಿಡಿಸಿಲ್ಲ. ಉಳ್ಳಿ ತಡಿ ತೊಂದರೆ ನೋಡಮ್ಮ. ಕನ್ನಡ ಸೇನೆ ನೇತೃತ್ವದ ಹೋರಾಟಕ್ಕೆ, ಕನ್ನಡ ಸೇನೆ ನೇತೃತ್ವದ ಹೋರಾಟಕ್ಕೆ, ಕನ್ನಡ ಸೇನೆ ನೇತೃತ್ವದ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತ ಸಂಘದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಕೇಳಿ ಧಿಕ್ಕಾರ, ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಕೇಳಿ ಧಿಕ್ಕಾರ. ರಾಜ್ಯದ ಸಮರ್ಥನೆ ಮಂಡನೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಪರವಾಗಿ ಸಮರ್ಥನೆ ಮಂಡನೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ. ತಕ್ಷಣದಲ್ಲೇ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಲೇಬೇಕು, ತಕ್ಷಣದಲ್ಲೇ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಲೇಬೇಕು. ರೈತರ ಹಿತ ಕಾಪಾಡಲು ಸರ್ಕಾರ ಮುಂದಾಗಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ರೈತರಿಗೆ, ರೈತರಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಕನ್ನಡ ಸೇನೆ ನೇತೃತ್ವದ ಹೋರಾಟಕ್ಕೆ, ಕನ್ನಡ ಸೇನೆ ನೇತೃತ್ವದ ಹೋರಾಟಕ್ಕೆ, ಮಂಡ್ಯ ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, 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 ಮೇಕೆದಾಟು ಯೋಜನೆ ಪ್ರಾರಂಭಿಸಿದ ರಾಜ್ಯ ಸರ್ಕಾರಕ್ಕೆ, ಪ್ರಾರಂಭಿಸಿದ ರಾಜ್ಯ ಸರ್ಕಾರಕ್ಕೆ, ಮೇಕೆದಾಟು ಯೋಜನೆ ಪ್ರಾರಂಭಿಸಿದ ರಾಜ್ಯ ಸರ್ಕಾರಕ್ಕೆ, ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಮರ್ಥನೆ ಮಂಡನೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಬರವನ್ನ ಬಂದಿಟ್ಟಿದ್ದಾರೆ. ಹಿಂದೆ ರಾಜಕಾರಣಿಗಳು ಹೇಳ್ತಾ ಇದ್ರು ಮಂಡ್ಯ ಜಿಲ್ಲೆಗೆ ಹುಳ್ಳಿಕಳ್ಳ ಚೆಲ್ಲಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ. ಯಾಕೆಂದ್ರೆ ಒರಟಾಳೆ ಸಂದರ್ಭದಲ್ಲಿ ನಮ್ಮ ತೂಬಿಂದ ನೀರನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಕೆಲಸ ಆಯ್ತದೆ. ಹಾಗಾಗಿ ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿಯನ್ನ ನಮ್ಮ ರಾಜಕಾರಣಿಗಳಿಂದ ಆಗಿದೆ. ರಾಜಕಾರಣಿಗಳ ಕನ್ನಡಿಗರ ಹಿತವನ್ನ ಕಾಯಲಿಕ್ಕೆ ಅವರು ಯೋಗ್ಯರಲ್ಲ ಅಂತಕ್ಕಂಥದ್ದು ತೋರ್ಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮತ ಮಾಡುವಂತ ಸಂದರ್ಭದಲ್ಲಿ ಮತದಾನದಲ್ಲಿ ನಮ್ಮ ಜವಾಬ್ದಾರಿಯನ್ನ ನಾವೆಲ್ಲ ಅರಿತಿರೋದಕ್ಕೆ ಇದು ಒಂದು ಕಾರಣ ಆಗಿದೆ. ನಮ್ಮ ಜವಾಬ್ದಾರಿ ನಾವು ಅರಿತಿಲ್ಲ ನಾವು ಕೂಡ.